ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 10ನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣ ಮುಗಿಸುವಂಥ ಜವಾಬ್ದಾರಿಯನ್ನು ಮಾಡ್ತಾ ಹೋಗ್ತೇನೆ. ಅಂದರೆ ಈ ಒಂದು 10ನೇ ತರಗತಿ ಪಠ್ಯಪುಸ್ತಕದ ಭಾಗ 1 ಭಾಗ 2 ಇವೆರಡೂ ಒಟ್ಟಾರೆ ಕನ್ನಡ ವ್ಯಾಕರಣವನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ವರ್ಣಮಾಲೆ, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾದರೆ ಇವತ್ತಿನ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ವರ್ಣಮಾಲೆಯ ಬಗ್ಗೆ ತಿಳ್ಕೊತೇವೆ. ಈಗಾಗಲೇ ನಾವು 6ರಿಂದ 9ನೇ ತರಗತಿವರೆಗೂ ಕನ್ನಡ ಒಂದು ಪಠ್ಯಪುಸ್ತಕದಲ್ಲಿರುವಂಥ ಕನ್ನಡ ವ್ಯಾಕರಣವನ್ನು ಚರ್ಚೆ ಮಾಡ್ತೇವೆ. ಅದರಂತೆ ಕೂಡ ಈ ಹಿಂದೆ ಕೂಡ ನಾವು ಓದಿದ್ವಿ ಅನ್ನುವ ವರ್ಣಮಾಲೆಯ ಬಗ್ಗೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ಈ ಒಂದು ತರಗತಿಯೊಳಗೆ ನೋಡ್ತಾ ಹೋಗಿ. ವರ್ಣಮಾಲೆಯೊಳಗೆ ಒಟ್ಟಾರೆಯಾಗಿ ಎಷ್ಟು ಅಕ್ಷರಗಳದಾವಪ್ಪ ಅಂದ್ರೆ 49 ಅಕ್ಷರಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಷ್ಟು 49 ವರ್ಣಮಾಲೆ ಅಕ್ಷರಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ವರ್ಣಮಾಲೆಯೊಳಗೆ ಭಾಗಗಳನ್ನು ಮಾಡ್ತಾ ಹೋಗ್ತಾರೆ. 3 ಭಾಗಗಳು. ಒಂದು ಸ್ವರಗಳು ಅಂತ ಭಾಗ ಮಾಡ್ತಾರೆ, ಇನ್ನೊಂದು ವ್ಯಂಜನಾಕ್ಷರಗಳು ಅಂತ ಮಾಡ್ತೇವೆ, ಇನ್ನೊಂದು ಯೋಗವಾಗಳು ಅಂತಂದು ಭಾಗ ಮಾಡ್ತೇವೆ. ಎಷ್ಟು 3 ಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಎಷ್ಟಪ್ಪ ಅಂದರೆ ಒಂದನೇದು ಸ್ವರಗಳಂತಂದು, ಎರಡನೇದು ವ್ಯಂಜನಾಕ್ಷರಗಳಂದು, ಇನ್ನೊಂದು ಮೂರನೇದು ಯೋಗವಾಗಳಂತಂದು ಏನು ವರ್ಗೀಕರಣವನ್ನು ಮಾಡ್ತಾವೆ. ಹಾಗಾದರೆ ಇವುಗಳ ಒಂದೊಂದನ್ನೇ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸ್ವರಗಳು ಬಗ್ಗೆ ನೋಡ್ತೇವೆ. ಅಂದರೆ ಸ್ವರಾಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಏನು ಸ್ವರಾಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಇವುಗಳು ಸ್ವರಗಳು ಅಂದ್ರೆ ಒಂದಾನ, ಸ್ವರಾಕ್ಷರಗಳು ಅಂದ್ರೆ ಒಂದಾನ. ಈ ಸ್ವರಗಳು ಒಟ್ಟಾರೆ ಎಷ್ಟದವಪ್ಪ ಅಂದ್ರೆ 13 ಸ್ವರಾಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿಂದ ಅದಿಂದ ಹಿಡಿದು ಅವರೆಗಿನ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತಂದು ನೋಡ್ತಾ ಹೋಗ್ತೀವಿ. ಈ ಸ್ವರಾಕ್ಷರಗಳನ್ನು ಮತ್ತೆ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಏನು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ, ಇನ್ನೊಂದು ಮೂರನೇದು ಪ್ಲುತ ಸ್ವರ. ಎಷ್ಟು ಸ್ವರಾಕ್ಷರದೊಳಗೆ 3 ಭಾಗ ಮಾಡ್ತಾ ಹೋಗ್ತೀವಿ. ಅದರೊಳಗೆ ಹ್ರಸ್ವ ಸ್ವರ, ಎರಡನೇದು ದೀರ್ಘ ಸ್ವರ, ಮೂರನೇದು ಪ್ಲುತ ಸ್ವರ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಹ್ರಸ್ವ ಸ್ವರ ಅಂದರೆ ಏನಪ್ಪ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಹ್ರಸ್ವ ಸ್ವರ ಅಂತ ಕರಿತಾವೆ. ಅಂದರೆ ಒಂದು ಮಾತ್ರ ಕಾಲದಲ್ಲಿ ಅಥವಾ ಕಡಿಮೆ ಉಸಿರಿನ ಮೂಲಕ ಉಚ್ಚರಿಸಲ್ಪಡುವಂಥ ಅಕ್ಷರಗಳೇನು ಅಂತ ಕರಿತಾವಪ್ಪ ಅಂದ್ರೆ ಹ್ರಸ್ವ ಸ್ವರ ಅಂತಂದು ಕರಿತಾ ಹೋಗ್ತೀವಿ. ಇವು ಎಷ್ಟದವಪ್ಪ ಅಂದ್ರೆ ಅಕ್ಷರಗಳು 6 ಇರೋದನ್ನು ಕಾಣ್ತಾ ಹೋಗ್ತೀವಿ. 1 2 3 4 5 6 ಹ್ರಸ್ವ ಸ್ವರಗಳು ಎಷ್ಟಿದಾವಪ್ಪ ಅಂದ್ರೆ 6 ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ದೀರ್ಘ ಸ್ವರ ಅಂತ ನೋಡ್ತಾ ಹೋಗ್ತೀವಿ. ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ದೀರ್ಘ ಸ್ವರ ಅಂತ. ಅಂದರೆ 2 ಉಸಿರಿನ ಮೂಲಕ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ದೀರ್ಘ ಸ್ವರ ಅಂತಂದು ಕರಿತಾ ಹೋಗ್ತೀವಿ. ಇವು ಎಷ್ಟು ಅಕ್ಷರಗಳನ್ನು ನೋಡ್ತಾ ಹೋಗ್ತಪ್ಪ ಅಂದರೆ 7 ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಎಷ್ಟು ಅಕ್ಷರಗಳು ಸ್ವರಗಳಿಗೆ 13 ಸ್ವರಾಕ್ಷರಗಳನ್ನು ಕಾಣ್ತಾ ಹೋಗ್ತೀವಿ. ಸರ್ ಇನ್ನೊಂದು ಪ್ಲುತ ಬಿಟ್ರಲ್ರಿ ಅಂತ. ಪ್ಲುತ ಸ್ವರ ಅಂದರೆ ಏನಪ್ಪ ಅಂದ್ರೆ ನೀವು ಪದ್ಯ ಭಾಗದಲ್ಲಿ ಮತ್ತು ಸಂಭಾಷಣೆಯಲ್ಲಿ ನೋಡ್ತಾ ಹೋಗ್ತೀರಿ. ಒಂದು ಶಬ್ದದ ಮುಂದೆ ಸಣ್ಣದಾಗಿ ಎಸ್ ಅಂತ ಅಕ್ಷರಗಳು ಬರ್ತಾ ಹೋಗ್ತವೆ. ಅಂದರೆ ಈ ಅಕ್ಷರಗಳನ್ನು ಎಳಿಬೇಕು ಅಂದ್ರೆ ಆ ಅಂತ ಎಳಿಬೇಕು. ಈ ಹೂ ಅಂದ್ರೆ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಪ್ಲುತ ಸ್ವರ ಅಂತ ಕರಿತಾವೆ. ಅಂದರೆ 2 ಮಾತ್ರ ಕಾಲಕ್ಕಿಂತ ಹೆಚ್ಚಿನ ಒಂದು ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಪ್ಲುತ ಸ್ವರಗಳಂತ ಕರಿತಾ ಹೋಗ್ತೀವಿ. ಯಾವ ರೀತಿ ಪ್ಲುತ ಸ್ವರನ ಒಂದು ಗುರುತಿಸ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ಅಕ್ಷರಗಳ ಮುಂದೆ ಎಸ್ ಅಕ್ಷರಗಳು ಕಂಡು ಬಂತಪ್ಪ ಅಂದ್ರೆ ಇವನ್ನು ನೇರವಾಗಿ ಪ್ಲುತ ಸ್ವರಗಳು ಅಂತಂದು ಕರಿತಾ ಹೋಗ್ತೀವಿ. ಹ್ರಸ್ವ ಸ್ವರ 6, ದೀರ್ಘ ಸ್ವರಗಳು 7, ಪ್ಲುತ ಸ್ವರ ಎಸ್ ಆಕಾರದಲ್ಲಿ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸ್ವರಗಳು ಎಷ್ಟಿವಪ್ಪ ಅಂದ್ರೆ 13 ಇರೋದನ್ನು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ ವ್ಯಂಜನಾಕ್ಷರಗಳು ಅಂತ ನೋಡ್ತೀವಿ. ವ್ಯಂಜನಗಳು ಅಥವಾ ವ್ಯಂಜನಾಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ವ್ಯಂಜನಗಳು ಎಷ್ಟಿವಪ್ಪ ಅಂದ್ರೆ 34 ವ್ಯಂಜನಗಳ ನೋಡ್ತಾ ಹೋಗ್ತೀವಿ. ಎಷ್ಟು ವ್ಯಂಜನಗಳನ್ನು ಒಟ್ಟಾರೆಯಾಗಿ ಎಷ್ಟು ವ್ಯಂಜನಗಳನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ 34 ವ್ಯಂಜನಗಳನ್ನು ನೋಡ್ತಾ ಹೋಗ್ತೀವಿ. ಅದರ ಒಳಗೂ ಕೂಡ 2 ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಯಾವುದ್ರದೊಳಗೆ
ವರ್ಗೀಯ ವ್ಯಂಜನದೊಳಗೆ ವರ್ಗೀಯ ವ್ಯಂಜನ ಅಂತ ವರ್ಗೀಕರಣ ಮಾಡ್ತಾ ಹೋಗ್ತೀವಿ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ವರ್ಗೀಯ ವ್ಯಂಜನದೊಳಗೆ ಎಷ್ಟು ಅಕ್ಷರಗಳನ್ನು ನೋಡ್ತಾ ಹೋಗ್ಪ ಅಂದರೆ 25 ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಅವರ್ಗೀಯ ಅಕ್ಷರದೊಳಗೆ ಎಷ್ಟು ನೋಡ್ತಾ ಹೋಗ್ಪ ಅಂದ್ರೆ 9 ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಅಂದರೆ ವರ್ಗೀಯ ವ್ಯಂಜನದೊಳಗೆ 25 ಅಕ್ಷರಗಳು, ಅವರ್ಗೀಯ ವ್ಯಂಜನದೊಳಗೆ 9 ಅಕ್ಷರಗಳನ್ನು ನಾವು ವ್ಯಂಜನಾಕ್ಷರಗಳದೊಳಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ವರ್ಗೀಯ ವ್ಯಂಜನದೊಳಗೆ ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನದೊಳಗೆ ಮತ್ತೆ 3 ಭಾಗವನ್ನು ನೋಡ್ತಾ ಹೋಗ್ತೀವಿ. ಎಷ್ಟು? ಮತ್ತೆ 3 ಭಾಗ. ಅದರಲ್ಲಿ ಅಲ್ಪ ಪ್ರಾಣ, ಇನ್ನೊಂದು ಮಹಾಪ್ರಾಣ, ಇನ್ನೊಂದು ಅನುನಾಸಿಕ. ವರ್ಗೀಯ ವ್ಯಂಜನದೊಳಗೆ ಎಷ್ಟು ಭಾಗ ಮಾಡ್ತೀವಿ? 3 ಭಾಗ ಮಾಡ್ತಾ ಹೋಗ್ತೀವಿ. ಅದರೊಳಗೆ ಯಾವಪ್ಪ ಅಂದ್ರೆ ಒಂದನೇದು ಅಲ್ಪ ಪ್ರಾಣ, ಎರಡನೇದು ಮಹಾಪ್ರಾಣ, ಮೂರನೇದು ಅನುನಾಸಿಕ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಅಲ್ಪ ಪ್ರಾಣ ಅಂದರೆ ಏನಪ್ಪ ಅಂದರೆ ಅದೇ ರೀತಿ ಹ್ರಸ್ವ ಸ್ವರ ದೀರ್ಘ ಸ್ವರ ಯಾವ ರೀತಿ ನಾವು ಹೇಳ್ತಾ ಹೋಗ್ತಲ್ಲ ಅದೇ ರೀತಿ ಇಲ್ಲಿ ಕಡಿಮೆ ಉಸಿರಿನ ಮೂಲಕ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಏನಂತ ಕರಿತೀವಪ್ಪ ಅಂದ್ರೆ ಅಲ್ಪ ಪ್ರಾಣ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಈ ಒಂದು ವರ್ಗೀಯ ವ್ಯಂಜನದೊಳಗೆ ಪ್ರಥಮ ಮತ್ತು 3ನೇ ವರ್ಗದ ಅಕ್ಷರಗಳೇನು ಅಂತ ಕರಿತಾವಪ್ಪ ಅಂದ್ರೆ ಅಲ್ಪ ಪ್ರಾಣ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಕಡಿಮೆ ಉಸಿರಿನ ಮೂಲಕ ಅಥವಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅಲ್ಪ ಪ್ರಾಣ ಹೆಸರೇ ಸೂಚಿಸ್ತೇವೆ. ಅಲ್ಪ ಅಂದರೆ ಕಡಿಮೆ ಉಸಿರಿನ ಮೂಲಕ, ಪ್ರಾಣ ಅಂದರೆ ಉಸಿರು. ಅಲ್ಪ ಅಂದರೆ ಕಡಿಮೆ ಉಸಿರಿನ ಮೂಲಕ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ ಕರಿತಾ ಹೋಗ್ತೀವಿ. ಅಲ್ಪ ಪ್ರಾಣ ಎಲ್ಲಿ ನೋಡ್ತಾವಪ್ಪ ಅಂದ್ರೆ ವರ್ಗೀಯ ವ್ಯಂಜನದೊಳಗೆ 1ನೇ ವರ್ಗ ಮತ್ತು 3ನೇ ವರ್ಗದಲ್ಲಿರುವಂಥ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಕ್ಷರಗಳಂತ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಮಹಾಪ್ರಾಣ ಅಂತಂದ್ರೆ ಇಲ್ಲಿ ಪ್ರಾಣ ಅಂದರೆ ಹೇಳಿದಾನೆ ಉಸಿರು ಅಂತ ಅರ್ಥ. ಈ ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರು ಅಥವಾ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಮಹಾಪ್ರಾಣ ಅಂತ ಕರಿತಾವೆ. ಈ ಮಹಾಪ್ರಾಣದ ಅಕ್ಷರಗಳು ಏನು ನೋಡ್ತಾವಪ್ಪ ಅಂದ್ರೆ ವರ್ಗೀಯ ವ್ಯಂಜನದೊಳಗೆ 2ನೇ ಮತ್ತು 4ನೇ ವರ್ಗದಲ್ಲಿರುವಂಥ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಅಲ್ಪ ಪ್ರಾಣ 1ನೇ ಮತ್ತು 3ನೇ ವರ್ಗದಲ್ಲಿರುವಂಥ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ ಕರಿತಾ ಹೋಗ್ತೀವಿ. 2ನೇ ಮತ್ತು 4ನೇ ವರ್ಗದ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಕೊನೆಯದಾಗಿ ಅನುನಾಸಿಕ ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಪಂಚಮಾಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಯಾವ ಪಂಚಮಾಕ್ಷರಗಳಂತ ಹೇಳ್ತಾ ಹೋಗ್ತೀವಿ ಯಾವ ಅನುನಾಸಿಕಕ್ಕೆ. ಈ ಅನುನಾಸಿಕ ಅಂದ್ರೆ ವಿಭಿನ್ನ ರೀತಿಯಲ್ಲಿ ಒಂದು ಧ್ವನಿಯ ಮೂಲಕ ವಿಭಿನ್ನ ರೀತಿಯೊಳಗೆ ಉಚ್ಚಾರಣೆ ಆಗುವಂಥ ಶಬ್ದಗಳನ್ನು ಅನುನಾಸಿಕ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಇವು ಜಾಸ್ತಿ ಮೂಗಿನ ಒಂದು ಸ್ಥಾನದಲ್ಲಿ ಹುಡ್ತಾ ಹೋಗ್ತಾವೆ. ಹಾಗಾಗಿ ಇವುಗಳನ್ನು ಅನುನಾಸಿಕ ಅಂತಂದ್ರೆ, ನಾಸಿಕ ಅಂದ್ರೆ ಮೂಗು, ಅಂದ್ರೆ ಮೂಗಿನ ಒಂದು ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇವು ಎಷ್ಟೆಷ್ಟು ಅದಾವ್ರಿ ಹೇಳಲ್ಲ ಅಂತ ಅನ್ನೋಕೋಬೇಡ್ರಿ. ಅಲ್ಪ ಪ್ರಾಣ ಅಂದರೆ ಎಷ್ಟದವಪ್ಪ ಅಂದ್ರೆ ಅಲ್ಪ ಪ್ರಾಣ ಎಷ್ಟದವಪ್ಪ ಅಂದ್ರೆ 10 ಅಕ್ಷರಗಳನ್ನ ನೋಡ್ತಾ ಹೋಗ್ತೀವಿ. 1ನೇ ಮತ್ತು 3ನೇ ವರ್ಗದಲ್ಲಿರುವಂಥ ಅಕ್ಷರಗಳು ಎಲ್ಲದ ನೋಡ್ರಿ. 1ನೇ ವರ್ಗ, ಇದು 3ನೇ ವರ್ಗ. ಜೊತೆಗೆ 2ನೇದು ಮಹಾಪ್ರಾಣ ನೋಡೋಣ. ಮಹಾಪ್ರಾಣದಲ್ಲಿ ಕೂಡ 10 ಅಕ್ಷರಗಳು, 2ನೇ ಮತ್ತು 4ನೇ ವರ್ಗದ ಅಕ್ಷರಗಳು. ಇನ್ನೊಂದು ಕೊನೆಯದು ಅನುನಾಸಿಕ. ಯಾವುದು? ಇನ್ನೊಂದು ಅನುನಾಸಿಕ. ಎಷ್ಟು ಅಕ್ಷರಗಳು? 5 ಅಕ್ಷರಗಳು. ಒಟ್ಟಾರೆಯಾಗಿ ವರ್ಗೀಯ ವ್ಯಂಜನದೊಳಗೆ ಎಷ್ಟು ಅಕ್ಷರಗಳನ್ನು ನಾವು ನೋಡ್ತಾ ಹೋಗ್ತಿದ್ವಿ? 25 ಅಕ್ಷರಗಳನ್ನು ನೋಡ್ತಾ ಹೋಗ್ತೀವಿ. ಅಲ್ಪ ಪ್ರಾಣದಲ್ಲಿ 10, ಮಹಾಪ್ರಾಣದಲ್ಲಿ 10, ಅನುನಾಸಿಕದೊಳಗೆ 5. ಇವಾಗ ಅನುನಾಸಿಕ ಪಂಚಮಾಕ್ಷರಗಳು ಅಂದ್ರೆ 5ನೇ ವರ್ಗದ ಅಕ್ಷರಗಳನ್ನು ಪಂಚಮಾಕ್ಷರಗಳು ಅಂತಂದು ಕರಿತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಅವರ್ಗೀಯ ವ್ಯಂಜನಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು? ಅವರ್ಗೀಯ ವ್ಯಂಜನ. ಇವು ಎಲ್ಲಿ ನೋಡ್ತಾವಪ್ಪ ಅಂದ್ರೆ 9 ಅಕ್ಷರಗಳು ನೋಡ್ತಾ ಹೋಗ್ತೀವಿ. ಈ ಅವರ್ಗೀಯ ವ್ಯಂಜನಗಳನ್ನು ಯಾಕೆ ಭಾಗ ಮಾಡ್ತಾರಂದ್ರೆ ಅವು ವಿಭಿನ್ನ ರೀತಿಯ ಮೂಲಕ ಒಂದು ಧ್ವನಿ ಉಚ್ಚಾರಣೆ ಅಥವಾ ವಿಭಿನ್ನ ಮೂಲಕ ಒಂದು ಉತ್ಪಾದನೆ ಆಗುವಂಥ ಅಕ್ಷರಗಳಾಗ್ತಾ ಹೋಗ್ತಾವೆ. ಹಾಗಾಗಿ ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಅವರ್ಗೀಯ ವ್ಯಂಜನ ಅಂತ ಕರಿತಾ ಹೋಗ್ತೀವಿ. ಈ ಅವರ್ಗೀಯ ವ್ಯಂಜನ ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಅಂದರೆ ಯದಿಂದ ಳದವರೆಗಿನ ಅಕ್ಷರಗಳನ್ನು ಅವರ್ಗೀಯ ಅಕ್ಷರಗಳು ಅಂತಂದು ಕರಿತಾ ಹೋಗ್ತೇವೆ. ಇದಿಷ್ಟೇನಪ್ಪ ಅಂದ್ರೆ ವ್ಯಂಜನಗಳ ಬಗ್ಗೆ ಮಾಹಿತಿ ಆಗ್ತೈತೆ. ಮುಂದುವರೆದು ನೋಡ್ತಾ ಹೋಗೋಣ. ಯೋಗವಾಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ.
ಯೋಗವಾಗಳು ಎಷ್ಟು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಎರಡು ನೋಡ್ತಾ ಹೋಗ್ತೀವಿ. ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ ಅಂತ ನೋಡ್ತಾ ಹೋಗ್ತೀವಿ. ಅನುಸ್ವಾರ ಮತ್ತು ವಿಸರ್ಗವನ್ನು ನೋಡ್ತಾ ಹೋಗ್ತೀವಿ. ಇವು ಅನುಸ್ವಾರ ಅಂದರೆ ಒಂದು ಸೊನ್ನೆ ಅಥವಾ ಶೂನ್ಯ ನೋಡ್ತಾ ಹೋಗ್ತೀವಿ. ಇನ್ನೊಂದು ಮೇಲೆ ಒಂದು ಕೆಳಗೆ ಒಂದು ಸೊನ್ನೆ. ಇವು ಒಂದು ಪದಗಳಿಗೆ ಉಚ್ಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಏನು ಸಹಾಯ ಮಾಡುವಂಥ ಅಕ್ಷರಗಳಾಗ್ತವೆ. ಅನುಸ್ವಾರವನ್ನು ಅಂಗಿ ಅಂತಲ್ಲಿ ಪದವ ಬಳಸುವಾಗ, ಇನ್ನೊಂದು ವಿಸರ್ಗವನ್ನು ದುಃಖ ಅಂತ ಬಳಸುವಾಗ, ಅಂದ್ರೆ ಮತ್ತೊಂದು ಅಕ್ಷರಗಳಿಗೆ ಜೀವ ತುಂಬುವಂಥ ಅಕ್ಷರಗಳು ಇವಾಗ್ತವೆ. ಯಾವಪ್ಪ ಅಂದ್ರೆ ಯೋಗವಾಗಳು ಆಗ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಕನ್ನಡ ಒಂದು ವರ್ಣಮಾಲೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗ್ತದೆ. ಮತ್ತು ಮುಂದುವರೆದನ್ನು ನೋಡ್ತಾ ಹೋಗೋಣ. ಕುಣಿತಾಕ್ಷರಗಳ ಬಗ್ಗೆ ನೋಡ್ತಾ ಹೋಗೋಣ. ಕುಣಿತಾಕ್ಷರಗಳು ಅಂದರೆ ಏನಪ್ಪ ಅಂದ್ರೆ ಈ ಒಂದು ವ್ಯಂಜನಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವಂಥ ಅಕ್ಷರವನ್ನು ಕುಣಿತಾಕ್ಷರ ಅಂತಂದು ಕರಿತಾ ಹೋಗ್ತೀವಿ. ವ್ಯಂಜನಾಕ್ಷರ ಅಂತ ಯಾವಪ್ಪ ಅಂದ್ರೆ ಹೇಳಿದ್ವಿ. ಈಗ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಹೇಳಿದ್ವಿ. ಅದ್ರಾಗ ವ್ಯಂಜನಾಕ್ಷರಕ್ಕೆ ಈ ವ್ಯಂಜನ ಅಂದರೆ ಅದು ಕ ತಗನ, ಅವುಗಳಿಗೆ ಸ್ವರಾಕ್ಷರ ಸೇರಿ ಆಗುವಂಥದ್ದು. ಸ್ವರ ಅಂದರೆ ಅವು ಅದಿಂದ ಅವುವರೆಗಿನ ಅಕ್ಷರಗಳನ್ನು ಏನಂತೀವಿ ಸ್ವರಾಕ್ಷರ. ಇವುಗಳ ಸೇರಿ ಆಗುವಂಥ ಅಕ್ಷರವನ್ನು ಏನಂತ ಕರಿತಾವಪ್ಪ ಅಂದ್ರೆ ಗುಣಿತಾಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಈ ಗುಣಿತಾಕ್ಷರ ಒಂದು ವ್ಯಂಜನಕ್ಕೆ ಎಷ್ಟು ಸೇರ್ತಾವಪ್ಪ ಅಂದ್ರೆ 13 ಅಕ್ಷರಗಳು ಮತ್ತು 2 ಯೋಗವಾಗಳು ಸೇರ್ತಾ ಹೋಗ್ತವೆ. ಲಾಸ್ಟಿಗೆ ಕ ಪ್ಲಸ್ ಇದಾಗ್ತೈತಿ, ಈಜಿಕೊಟ್ಟು ಕಮ್ಮಿ ಆಗ್ತೈತೆ. ಅಂದರೆ ಇದು 2 ಯೋಗವಾಗಳು ಸೇರುವ ಮೂಲಕ ಇವುಗಳಿಗೆ ಗುಣಿತಾಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ಈ ಗುಣಿತಾಕ್ಷರಗಳು ಒಟ್ಟಾರೆಯಾಗಿ ಎಷ್ಟು ನೋಡ್ತಾವಪ್ಪ ಅಂದ್ರೆ 15 ನೋಡ್ತಾ ಹೋಗ್ತೀವಿ. ಇವುಗಳನ್ನು ನೆಲಿಕಲಿಯೊಳಗೆ ಹೇಳ್ಕೊಡ್ತಾ ಹೋಗ್ತಾರೆ. ಕ ತಲೆಕಟ್ಟು ಕ, ಕಾ ಇರಳಿ ಕ, ಕಾ ಗುಣಿಸಿ ಕಿ, ಕಾ ಗುಣಿಸಿಂದಿರ್ಗ ಕಿ, ಕಾ ಕೊಂಬು ಕು, ಕಾ ಕೊಂಬಿಂದಿರ್ಗ ಕು, ಕ ಒಟ್ರ ಸುಳಿ ಕ್ರು, ಕ ಏತ್ವ ಕೆ, ಕ ಏತಿಂದಿರ್ವ ಕೆ, ಕ ಐತ್ವ ಕೈ, ಕ ಕೊಂಬು ಕು ಕ ಓತ್ವ ಕೋ, ಕ ಓತುಂದಿರ್ಗ ಕೋ, ಕ ಔತ್ವ ಕೌ, ಕ 1 0 ಕಂ, ಕ 2 0 ಕಹ ಅಂತಂದು ನೆಲೆಕಲಿಯೊಳಗೆ ಈ ಗುಣಿತಾಕ್ಷರಗಳ ಬಗ್ಗೆ ಮಾಹಿತಿ ಆಗ್ತದೆ. ಇತ್ತೀಚಿನ ಒಂದು ಪರೀಕ್ಷೆಯೊಳಗೆ ಈ ಒಂದು ಗುಣಿತಾಕ್ಷರ ಒಂದು ಪದವನ್ನು ಕೊಡ್ತಾ ಹೋಗ್ತಾರೆ. ಈ ಪದವನ್ನು ಈ ರೀತಿಯಾಗಿ ಬಿಡಿಸಿ ಬರಿ ಅಂತಂದು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇದು ಭಾಳ ಪ್ರಮುಖವಾಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಸಂಯುಕ್ತಾಕ್ಷರಗಳಂತ ನೋಡ್ತಾ ಹೋಗ್ತೀವಿ. ಈ ಸಂಯುಕ್ತಾಕ್ಷರಗಳಿಗೆ ಒತ್ತಕ್ಷರಗಳು ಅಂತಂದು ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ? ಒತ್ತಕ್ಷರಗಳು ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವಂಥ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಅಂದ್ರೆ ಈ ವ್ಯಂಜನ ಇರ್ತೈತಿ. ಈ ವ್ಯಂಜನ ಅಂದ್ರೆ 2 ಅಥವಾ 2ಕ್ಕಿಂತ ವ್ಯಂಜನಗಳಿಗೆ ಏನು ಮಾಡ್ತಾ ಹೋಗ್ತೈತಿ, ಒಂದು ಸ್ವರ ಸೇರ್ತಾ ಹೋಗ್ತೀವಿ. ಈ ಒಂದು ವ್ಯಂಜನನೇ ಇದು ಒಂದು ವ್ಯಂಜನ. ಈ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರ್ತಾ ಹೋಗ್ತೈತಿ. ಈ ಒಂದು ಸ್ವರ ಸೇರಿ ಆಗುವಂಥ ಅಕ್ಷರವನ್ನು ಎಂತ ಕರಿತಾವಪ್ಪ ಅಂದ್ರೆ ಸಂಯುಕ್ತಾಕ್ಷರ ಅಂತ ಕರಿತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಉದಾಹರಣೆಗೆ ಅಕ್ಕ ಅಂತ ಇರ್ತೈತಿ. ಈ ಅಕ್ಕ ಅಂತ ನೋಡಿದಾಗ ಈ ಕ ಅನ್ನು ಬಿಡಿಸಿ ಬರೆದಾಗ 2 ಕ ಬರ್ತಾ ಹೋಗ್ತೈತೆ, ಜೊತೆಗೆ ಇನ್ನೊಂದು ಕೊನೆಯದಾಗಿ ಅ ಬರ್ತಾ ಹೋಗ್ತದೆ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವಂಥ ಅಕ್ಷರವನ್ನು ಸಂಯುಕ್ತಾಕ್ಷರ ಅಂತಂದು ಕರಿತಾ ಹೋಗ್ತಾರೆ. ಸಂಯುಕ್ತಾಕ್ಷರದೊಳಗೂ ಕೂಡ 2 ರೀತಿಯ ಒಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಎಷ್ಟು 2 ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಸಜಾತಿಯ ಒತ್ತಕ್ಷರ, ಇನ್ನೊಂದು ವಿಜಾತಿಯ ಒತ್ತಕ್ಷರವನ್ನು ಕಾಣ್ತಾ ಹೋಗ್ತೀವಿ. ಈ ಸಜಾತಿಯ ಒತ್ತಕ್ಷರ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ಸ ಅಂದ್ರೆ ಸಮ ಆಯ್ತಂತ ನೆನ್ಪಿಟ್ಕೊಳ್ರಿ, ವಿ ಅಂದ್ರೆ ವಿರುದ್ಧ ಐತಂತ ನೆನ್ಪಿಟ್ಕೊಳ್ರಿ. ಯಾಕಂತ ಹೇಳ್ತಾ ಮುಂದೆ ಹೇಳ್ತಾನೆ. ಸ ಅಂದ್ರೆ ಸಮ ಐತಿ, ವಿ ಅಂದರೆ ವಿರುದ್ಧ ಐತಿ. ಸಜಾತಿ ಅಂದ್ರೆ ಸೇಮ್ ಅಕ್ಷರಗಳು ಅಂದ್ರೆ ಒಂದೇ ಅಕ್ಷರಗಳು ಬರುವಂಥದ್ದು. ಉದಾಹರಣೆಗೆ ಈ ಸಜಾತಿ ಅಕ್ಷರಗಳು ಒಂದೇ ವ್ಯಂಜನದ ಬರುವಂಥ ಅಕ್ಷರಗಳು. ಪದ ಒಂದು ಒತ್ತಕ್ಷರ ನೋಡ್ತಾ ಹೋಗ್ತೀವಿ. ಅಕ್ಕ ಕದ ಇದು ಒತ್ತಕ್ಷರ ನೋಡ್ತಾ ಹೋಗ್ತೀವಿ. ಅಜ್ಜ
ಆ ಜದ ಒಂದು ಒತ್ತಕ್ಷರ ನೋಡ್ತಾ ಹೋಗ್ತೀವಿ. ಅಂದರೆ ಒಂದೇ ಅದೇ ವ್ಯಂಜನದ ಒತ್ತಕ್ಷರಗಳು ಬರುವಂಥದ್ದನ್ನು ಆ ಒಂದು ಅಕ್ಷರಗಳನ್ನು ಸಜಾತಿಯ ಒತ್ತಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದರೆ ವಿಜಾತಿಯ ಒತ್ತಕ್ಷರ ಅಂದರೆ ಏನಪ್ಪ ಅಂದ್ರೆ ಇಲ್ಲಿ ವಿರುದ್ಧವಾಗಿ ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಉಷ್ಣ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಸೇಮ್ ಬರೋಂಗಿಲ್ಲ, ಇದೇ ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಬರ್ತಾ ಹೋಗ್ತೀವಿ. ಹಾಗಾಗಿ ಏನಂತ ಕರಿತಪ್ಪ ಅಂದ್ರೆ ವಿಜಾತಿಯ ಒತ್ತಕ್ಷರ ಅಂತ ಕರಿತಾ ಹೋಗ್ತೀವಿ. ಅಸ್ತ್ರ ಅಂದರೆ ಈ ಸ ವ್ಯಂಜನ ಬಂದಲ್ಲ, ತ ವ್ಯಂಜನ ರ ವ್ಯಂಜನ ಬರೋದನ್ನು ನೋಡ್ತಾ ಹೋಗ್ತೀವಿ. ಅಕ್ಷರ ಈ ಕ ಶದ ಒಂದು ಒತ್ತಕ್ಷರ ನೋಡ್ತಾ ಹೋಗ್ತೀವಿ. ಅಂದರೆ ಬೇರೆ ಒಂದು ವ್ಯಂಜನಗಳು ಬರುವಂಥ ಅಕ್ಷರಗಳನ್ನು ವಿಜಾತಿಯ ಸಂಯುಕ್ತ ಅಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಒಟ್ಟಾರೆಯಾಗಿ ಸಜಾತಿಯ ಒತ್ತಕ್ಷರ ಅಂದರೆ ಒಂದೇ ಜಾತಿಯ ಒತ್ತಕ್ಷರಗಳು ಬಂತಪ್ಪ ಅಂದ್ರೆ ಸಜಾತಿಯ ಒತ್ತಕ್ಷರ. ವಿಜಾತಿಯ ಸಂಯುಕ್ತ ಅಕ್ಷರ ಅಂದಪ್ಪ ಅಂದ್ರೆ ಬೇರೆ ಒಂದೇ ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಬಂತಪ್ಪ ಅಂದ್ರೆ ಅದಕ್ಕೆ ವಿಜಾತಿಯ ಸಂಯುಕ್ತ ಅಕ್ಷರ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಸಮವಾಗಿರೋದು, ವಿ ಅಂದರೆ ವಿರುದ್ಧವಾಗಿರೋದು ಅಂತಂದು ನೆನಪಿಟ್ಟಾರೆ. ಇದಿಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯೊಳಗೆ ವರ್ಣಮಾಲೆ, ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ವಂದನೆಗಳು.